ಒಬ್ಬರಿಗೆ ಮನೆ ಕಟ್ಟಿಸಿಕೊಡುತ್ತೇನೆಂದು ಕೊಪ್ಪರಿಗೆಯಷ್ಟು ಆಶೆ ತೋರಿಸಿ ಕಡೆಗೆ ಮುಂಗೈಗೆ ತುಪ್ಪ ಸವರಿ ಬೇಕಾದಷ್ಟು ತಿಂದು ಸಂತೋಷ ಪಡು ಎನ್ನುವ ವಿವಿಧ ಪಕ್ಷದ ರಾಜಕೀಯ ನಾಯಕರ ಅಸಂಬದ್ಧ ಪ್ರಲಾಪದಿಂದಾಗಿ ಪ್ರತಿಷ್ಠಿತ ವಾರಾಯಿ ಯೋಜನೆ ಕಳೆದ 40 ವರ್ಷದಿಂದ ಕನಸಿನ ಯೋಜನೆಯಾಗಿ ಮುಂದುವರಿಯುತ್ತಾ ಇದೆ. ಈಗ ವಾರಾಯಿಯ ಮೂಲ ಯೋಜನೆಯ ಬಗ್ಗೆ ಮಾತಾಡುವ. ಈ ಯೋಜನೆಯಿಂದ ರಾಜಕೀಯ ನಾಯಕರಿಗೆ ಲಾಭವೋ ಕಾಮಗಾರಿ ನಡೆಸುವ ಕಾಂಟ್ರಾಕ್ಟರ್ ಅವರಿಗೆ ಲಾಭವೋ ಯಾರಿಗೆ ಗೊತ್ತು. ಯೋಜನೆ ಪೂರ್ಣಗೊಂಡಿದ್ದರೆ ಕೃಷಿಕರಿಗೆ ಜನರಿಗಂತೂ ಲಾಭವಾಗುತ್ತಿತ್ತು. ವಾರಾಯಿ ಮೂಲ ಯೋಜನೆಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸ್ವಲ್ಪ ಬಿರುಸಿನಿಂದಲೇ ಕೆಲಸ ಪ್ರಾರಂಭಿಸಲಾಗಿತ್ತು. 1979ರಲ್ಲಿ ತರಾತುರಿಯಲ್ಲಿ ಪ್ರಾರಂಭಗೊಂಡ ಯೋಜನೆ 9 ಕೋಟಿಯಿಂದ 1300 ಕೋಟಿ ರೂಪಾಯಿಗೆ ದಾಟಿಯಾಗಿದೆ. 4 ದಶಕದ ಹಿಂದೆ 9,43,00,000 ರೂಪಾಯಿಯ ಅನುಮೋದನೆಯಿಂದ ಪ್ರಾರಂಭಗೊಂಡ ವಾರಾಯಿ ನೀರಾವರಿ ಯೋಜನೆಯ ಗಾತ್ರ ಪ್ರಸ್ತುತ 1,302,09,00,000 ರೂಪಾಯಿಗೆ ಮುಟ್ಟಿದೆ. ಆದರೂ ಪ್ರಾರಂಭಿಕ ಕಾಮಗಾರಿ ಆಮೆ ನಡಿಗೆಯಲ್ಲಿ ನಡೆದಿತ್ತು. ವಾರಾಯಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸ್ವಲ್ಪ ಬಿರುಸಿನಿಂದ ಕೆಲಸ ಆರಂಭಗೊಂಡಿತ್ತು. ಮಲಗಿ ನಿದ್ರಿಸುತ್ತಿದ್ದ ಸಿದ್ದಾಪುರ ಹೊಸಂಗಡಿಪೇಟೆ ಮತ್ತೆ ಚುರುಕಾಯಿತು. ನಾಗರಿಕರು, ಕೃಷಿಕರು ಖುಷಿಗೊಂಡರು. ಸಿದ್ದಾಪುರದಲ್ಲಿ ಸಂಬಂಧಪಟ್ಟ ವಿಭಾಗ ಕಚೇರಿಯು ಆರಂಭಗೊಂಡಿತ್ತು. ಕೆಲಸಗಾರರಿಗೆ ಮತ್ತು ನೌಕರರಿಗೆ ವಸತಿ ಗೃಹ ರಚನೆಯಾಯಿತು. ಅಧಿಕಾರಿ ವರ್ಗದವರು ನಕ್ಷೆಯ ಮೇಲೆ ನಕ್ಷೆ ತಯಾರಿಸತೊಡಗಿದರು. ಅಧಿಕಾರಿ ವರ್ಗದವರು ವಾರಾಯಿ ಕಾಡಿನ ಸುತ್ತಮುತ್ತ ಮಹೇಂದ್ರ ಜೀಪಿನಲ್ಲಿ ತಿರುಗಾಡಿದರು. ಸರ್ವೆ ಚೈನ್ ಹಿಡಿದು ಇಡೀ ಕಾಡನ್ನು ಅಳತೆ ಮಾಡಿ ಕೃಷಿಕರನ್ನು ವಾರಾಯಿಯ ಕನಸಿನ ಸಾಮ್ರಾಜ್ಯದಲ್ಲಿ ವಿಹರಿಸುವಂತೆ ಮಾಡಿದರು. ಈ ನಡುವೆ ವಾರಾಯಿ ಯೋಜನೆಯಿಂದ ನಿರಾಶ್ರಿತರಾಗುವವರ ಪಟ್ಟಿಯನ್ನು ತರಾತುರಿಯಲ್ಲಿ ರೆಡಿ ಮಾಡಲಾಯಿತು. ಹಚ್ಚ ಹಸುರಿನ ತೋಟ, ಭಾರದಿಂದ ಬೀಗುವ ಭತ್ತದ ತೆನೆಯ ಗದ್ದೆ, ಉಯ್ಯಾಲೆಯಾಡುವ ಅಡಿಕೆಯ ತೋಟ, ಕನಸು ಕಂಡ ರೈತರಿಗೆ ಸ್ವರ್ಗಕ್ಕೆ ಒಂದೇ ಮಾರು ಬಾಕಿಯಾಗಿತ್ತು. ವಾರಾಯಿ ಯೋಜನೆಯಿಂದ ನಾಶವಾಗುವ ಕಾಡಿನ ವಿವರ ಸಂಗ್ರಹಿಸಿ ಅರಣ್ಯ ಇಲಾಖೆ, ಪರಿಸರ ಸಂರಕ್ಷಣಾ ಇಲಾಖೆಗೂ ನೀಡಲಾಯಿತು. ಅಷ್ಟಕ್ಕೂ ಸುಮ್ಮನಿರದ ಇಲಾಖೆಯವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನೇಕ ಇಲಾಖೆಯೊಂದಿಗೆ ಮಾತುಕತೆ ನಡೆಸಿ ಆಕಾಶಕ್ಕೆ ಏಣಿಯನ್ನು ಇಡತೊಡಗಿದರು. ಲೋಕಸಭೆ ಮತ್ತು ವಿಧಾನಸಭಾ ಇಲೆಕ್ಷನ್ ಬಂದಾಗ ವಾರಾಯಿ ಯೋಜನೆ ಇನ್ನಷ್ಟು ಚುರುಕಾಗತೊಡಗುತ್ತದೆ. ಇಲೆಕ್ಷನ್ಗೆ ನಿಂತ ಪಕ್ಷದ ಅಭ್ಯರ್ಥಿ ಮಹಾಶಯರು, ನಾವು ಸಂಬಂಧಪಟ್ಟ ಮಂತ್ರಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದೇನೆ, ವಾರಾಯಿ ಯೋಜನೆಯ ಕೆಲಸ ಬೇಗ ಮುಗಿಸುತ್ತೇವೆ, 38,800 ಎಕರೆ ಭೂಮಿಗೆ ನೀರು ಕುಡಿಸುತ್ತೇವೆ ಎಂದು ಮೈಕು ಕೆಪ್ಪಾಗುವಷ್ಟು ಜೋರಾಗಿ ಕೂಗುತ್ತಾರೆ. ಈ ಯೋಜನೆ 1994ರಲ್ಲಿ ಮುಕ್ತಾಯವಾಗಿದ್ದರೆ 122 ಕೋಟಿಯಲ್ಲಿ ಕಾಮಗಾರಿ ಮುಗಿಯುತ್ತಿತ್ತು. ಮೇಲು ನೋಟಕ್ಕೆ ವಾರಾಯಿ ಮೂಲ ಯೋಜನೆಯಿಂದ 275 ಹೆಕ್ಟೇರ್ ಕಾಡು ನಾಶವಾಗಬಹುದು ಎಂದು ಅಂದಾಜಿಸಲಾಗಿದೆ. ಅಂತೂ ಇಂತೂ ವಾರಾಯಿ ಮೂಲ ಯೋಜನೆ ಗಟ್ಟ ಹತ್ತಿ ಸುಮಾರು 44 ವರ್ಷದ ಮೇಲಾಯಿತು. ಇನ್ನು 4 ವರ್ಷ ಬಿಟ್ಟರೆ ವಾರಾಯಿ ಮೂಲ ಯೋಜನೆಗೆ ಗಡಿಕಲ್ಲಿನ ನಡುವೆ ಅಡಿಕಲ್ಲು ಹಾಕಿದ 50ರ ಸಂಭ್ರಮ ಬರಬಹುದು. ಆದರೆ ವಾರಾಯಿ ಮೂಲ ಯೋಜನೆಗೆ 50 ವರ್ಷ, ಇದು ನಮ್ಮ ಪಕ್ಷದ ಕೊಡುಗೆ ಎಂದು ಮುಂದುವರಿಸದ ವಾರಾಯಿ ಮೂಲ ಯೋಜನೆಯ 50 ವರ್ಷದ ಸಂಭ್ರಮ ಸಮಾರಂಭ
ಯಾವ ಪಕ್ಷದವರು ಆಚರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ.